ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮುಕ್ತಿ ಹೊಂದಲು ಪ್ರಮುಖ ಮಾರ್ಗಗಳು: 1. ನಿಷ್ಕಾಮ ಕರ್ಮದಿಂದ. 2. ಭಕ್ತಿಯಿಂದ. 3. ಧ್ಯಾನದಿಂದ. 4. ಆತ್ಮ ಸಂಯಮದಿಂದ. 5. ಜ್ಞಾನದಿಂದ. 6. ವೈರಾಗ್ಯದಿಂದ. 7. ಸ್ಥಿತ ಪ್ರಜ್ಞತೆಯಿಂದ. 8. ಧರ್ಮಬದ್ಧ ಬಾಳ್ಮೆಯಿಂದ. ಹೀಗೆ 8 ವಿಧವಾದ ಮಾರ್ಗಗಳಿಂದ ಮುಕ್ತಿ ಹೊಂದಬಹುದು. ದುಃಖದಿಂದ ಮನಸ್ಸು ಕ್ಷೀಣಿಸುತ್ತದೆ ನಿಜ, ಆದರೆ ಆ ದುಃಖವು ಸ್ವಾರ್ಥಕ್ಕಾಗಿ ದುಃಖಿಸಿದಾಗ, ಇಂದ್ರಿಯ ಸುಖಗಳನ್ನು ಅನುಭವಿಸುವುದಕ್ಕಾಗಿ, ಪ್ರಾಪಂಚಿಕ ವೈಭವಗಳ ಪಡೆದುಕೊಳ್ಳುವುದಕ್ಕಾಗಿ ಪರಿತಪಿಸುತ್ತಾ ದುಃಖಿಸಿದಾಗ ಮಾತ್ರವೇ ದುಃಖದಿಂದ ಮನೋಶಕ್ತಿ ಕ್ಷೀಣಿಸುವುದು. ಇತರರ ಒಳಿತಿಗೋಸ್ಕರ ದುಃಖಿಸುವುದರಿಂದ ಮನೋಶಕ್ತಿ ಕ್ಷೀಣಿಸುವುದಿಲ್ಲ, ಜೊತೆಗೆ ವೃದ್ಧಿಯಾಗುತ್ತದೆ. ಅರ್ಜುನನ ವಿಷಾದದಿಂದ ಈ ಲೋಕಕ್ಕೆ ಭಗವದ್ಗೀತೆ ಎಂಬ ಮಹಾಗ್ರಂಥ ದೊರೆಯಿತು. ಇಂದ್ರಿಯಗಳನ್ನು ಸಕ್ರಮವಾಗಿ ನಿಗ್ರಹಿಸುವವನು ಇಂದ್ರಿಯಾತೀತನಾಗುತ್ತಾನೆ. ಮನಸ್ಸನ್ನು ನಿಗ್ರಹಿಸುವವನು ಮಾನವಾತೀತನಾಗುತ್ತಾನೆ. ದಯೆ, ಕರುಣೆ, ಕನಿಕರ, ಕ್ಷಮೆ ಇವುಗಳು ದೊಡ್ಡ ಸುಗುಣಗಳು, ಮತ್ತು ಆದರೆ ಇವುಗಳನ್ನು ಅರ್ಹತೆ ಇರುವ ವ್ಯಕ್ತಿಗಳ ವಿಷಯದಲ್ಲಿ ಮತ್ತು ಯುಕ್ತ ಸಮಯದಲ್ಲಿ ಬಳಸಬೇಕು, ಆಗಲೇ ಅವುಗಳು ಶೋಭಿಸುವುದು. ವೈರಾಗ್ಯವುಳ್ಳವನಿಗೆ ಆತ್ಮಜ್ಞಾನವನ್ನು ಉಪದೇಶಿಸಬೇಕು. ವೈರಾಗ್ಯ ಎಷ್ಟು ತೀವ್ರವಾಗಿದ್ದರೆ ಅಷ್ಟು ಹೆಚ್ಚಾಗಿ ಆತ್ಮಜ್ಞಾನ ತಲೆಗೆ ಹತ್ತುತ್ತದೆ. ವೈರಾಗ್ಯವೆಂಬುದು ಬುದ್ಧಿ ಹೆಚ್ಚಾದಾಗ, ದಯೆ, ಕರುಣೆ ಇವುಗಳು ಹೆಚ್ಚಿದಾಗ, ಕಷ್ಟಗಳು ಹೆಚ್ಚಿದಾಗ, ಮನಸ್ಸು ತೀವ್ರವಾಗಿ ವೇದನೆಗೆ ಒಳಗಾದಾಗ, ಭೀಕರ ದುರಂತ ಸಂಭವಿಸಿದಾಗ ಹುಟ್ಟುತ್ತದೆ. ನಾನು, ನನ್ನದು ಎಂಬ ಅಹಂಕಾರ, ಮಮಕಾರಗಳು ಮೋಕ್ಷ ಮಾರ್ಗಕ್ಕೆ ಮಹಾ ಪ್ರತಿಬಂಧಕಗಳು. ಈ ದೇಹವೇ ನಾನು ಎಂದು, ಈ ದೇಹಕ್ಕೆ ಸಂಬಂಧಪಟ್ಟವರು ನನ್ನವರೆಂದು ತಿಳಿಯುವುದು ಅಜ್ಞಾನಕ್ಕೆ ನಿದರ್ಶನ. ಇಂದ್ರಿಯ ಸುಖಗಳಲ್ಲಿ ವಿರಕ್ತಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಸಕ್ತಿ ಇದ್ದ ಮನುಜನು ಮಾತ್ರವೇ ಆಧ್ಯಾತ್ಮಿಕ ಸಾಧನೆಯನ್ನು ಸರಾಗವಾಗಿ ಮಾಡಲು, ದಿಗ್ವಿಜಯವನ್ನು ಹೊಂದಲು ಸಾಧ್ಯವಾಗುವುದು. ಇಂದ್ರಿಯ ಸುಖಗಳಲ್ಲಿ ಆಸಕ್ತಿ, ಆಧ್ಯಾತ್ಮಿಕ ಸಾಧನೆಯಲ್ಲಿಯೂ ಆಸಕ್ತಿ ಇರುವ ವ್ಯಕ್ತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗುವುದಿಲ್ಲ, ದಿಗ್ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರಪಂಚದಲ್ಲಿ ಪ್ರಮುಖವಾಗಿ 2 ಜಾತಿಯವರಿದ್ದಾರೆ: ಒಳ್ಳೆಯವರು, ಕೆಟ್ಟವರು. ಒಳ್ಳೆಯವರು ಧರ್ಮಬದ್ಧವಾಗಿ ಬಾಳುತ್ತಾರೆ, ಪವಿತ್ರವಾಗಿ ಬಾಳುತ್ತಾರೆ, ಕರ್ತವ್ಯಗಳನ್ನು ಸಕ್ರಮವಾಗಿ ನಿರ್ವಹಿಸುತ್ತಾರೆ. ಕೆಟ್ಟವರು ಅಧರ್ಮ ಕಾರ್ಯಗಳನ್ನು ಮಾಡುತ್ತಾ, ಅಪವಿತ್ರರಾಗಿ ಬಾಳುತ್ತಾ, ಕರ್ತವ್ಯ ಭ್ರಷ್ಟರಾಗಿ ಜೀವಿಸುತ್ತಿರುತ್ತಾರೆ. ಆದರೆ ಕಾರ್ಯಕ್ಕೆ ತಕ್ಕ ಫಲ ಕಟ್ಟಿಟ್ಟ ಬುತ್ತಿ. ಭಯ ಎಂಬುದು ನಪುಂಸತ್ವಕ್ಕೆ ಸಮನಾದುದು. ಭಯದಿಂದ ಮನಸ್ಸಿನ ಶಕ್ತಿ ಅಪಾರವಾಗಿ ಕುಗ್ಗುತ್ತದೆ. ಇದರ ಪ್ರತಿಫಲವಾಗಿ
ವಿರತ್ವವಿಲ್ಲದೆ ತನ್ನ ಸಕಲ ಕೆಲಸ ಕಾರ್ಯಗಳಲ್ಲಿಯೂ ಅಪಜಯ ಹೊಂದುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.